ಯಾಕೆ ಬರ್ತಾ ಇಲ್ಲ? ಇವತ್ತು ನಮ್ಮ ರೈತರುಗಳು ನೋವು ಕೇಳಕ್ಕೆ ಯಾರು ಇಲ್ವಾ ಇಲ್ಲಿ? ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳ್ತಾವ್ರಲ್ಲ, ಇವತ್ತು ಕುಂದು ಕುರ್ತಾಗಿ ಕುಮಾರಸ್ವಾಮಿ ಅವರೇ ಬಂದಿರೋ. ಈಗಿನ ಶಾಸಕರು ಯಾಕೆ ಬರ್ತಾ ಇಲ್ಲ? ಇಲ್ಲಿ ನಮ್ಮ ಮಿನಿಸ್ಟ್ರುಗಳು ಯಾಕೆ ಬರ್ತಾ ಇಲ್ಲ? ಏನು ರೈತರುಗಳು ಏನು ಬೆಲೆ ಇಲ್ವಾ? ನಿಮ್ಮ ಬೇನಾಮಿ ಆಸ್ತಿಗಳು ಉಳಿಸ್ಕೊಳಕ್ಕೆ ಹೊಡೆಯೋಕ್ಕೋಸ್ಕರ ನಮ್ಮ ರೈತರುಗಳು 1 ಕೋಟಿ 2 ಕೋಟಿ ಆಸ್ತಿಗಳೆಲ್ಲ ಮಾಡ್ತಾರಾ? ಸರ್ ಏನೇ ಆಗಲಿ ಸರ್, ನಾವು 1 ಇಂಚು ಭೂಮಿ ಕೊಡೋಕೆ ಹೋಗಲ್ಲ. ಇದನ್ನ ನಿರಂತರ ಹೋರಾಟ ಮಾಡ್ತೀವಿ. ಎಲ್ಲಿ ಗಂಟ ವಿಧಾನಸೌಧ ಮುಖ್ಯ ಲೆವೆಲ್ ಗಂಟ ಹೋರಾಟ ಮಾಡ್ತೀವಿ. ಏನಾರಾಗಲಿ ಸರ್, ನಾವು ಕೇರ್ ಮಾಡೋಕೆ ಹೋಗಲ್ಲ, ಹೋರಾಟ ಮಾಡ್ತೀವಿ. ತಳಪಾಯ ಆಗದೆ ಇದ್ರೆ ನಾವು ಬಿಲ್ಡಿಂಗ್ ಕಟ್ತಿರ್ಲಿಲ್ಲ. ಈಗ ತಳಪಾಯ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಬೇಡಿ ಇದು ಭೂಮಿ ಸರಿ ಇಲ್ಲ ಅಂದರೆ ತಳಪಾಯ ಹಾಕುವಾಗ ಭೂಮಿ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ವ ಸ್ವಾಮಿ ಅವ್ರಿಗೆ? ಈ ಮಣ್ಣಿನ ಮಗ, ರೈತರ ಮಗ ಅಂತ ಹೇಳ್ತಾರಲ್ಲ, ಈ ಭೂಮಿಲಿ ಒಳ ಉಳ್ಬೋದು, ಬಿತ್ತೆ ಬೆಳಿಬೋದು. ಇದರಲ್ಲಿ ಬರಡು ಭೂಮಿ, ಇದರಲ್ಲಿ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಏರಿಸ್ಬೋದು. ಅನ್ನೋದು ಭೂ ಇಲಾಖೆಯವ್ರನ್ನ ಕರೆಸಿ ಮಾಡಿಸ್ಬಿಟ್ಟು ಇವರು ಪಿಲ್ಲರ್ ಹಾಕಬೇಕಾಯ್ತು. ರೆಡ್ ಝೋನ್ ತಂದ್ಬಿಟ್ಟು ಪಿಲ್ಲರ್ ಹಾಕ್ಬಿಟ್ಟು ಈಗ ಫೌಂಡೇಶನ್ ಎಲ್ಲ ಮಾಡಿಬಿಟ್ಟು ನೀವು ಬಿಲ್ಡಿಂಗ್ ಕಟ್ಬೇಡಿ ಅಂದರೆ ಪಾಪ ಬಂಡವಾಳ ಹಾಕಿರೋ ಶಾಯಿದಾರ ರೈತರು ಎಲ್ಲೋಗ್ಬೇಕ್ರಿ? ಹಾಗಾದರೆ ಇಲ್ಲಿ ಕೈಗಾರಿಕಾ ಇಂಡಸ್ಟ್ರಿಯಲ್ಲೇ ಬಿರುದಿಯಾಗಿದೆ. ಎಲ್ಲ ತಾವು ಕೈಗಾರಿಕೆ ಮಾಡಿದ್ದಾರೆ. ಇದೊಂದು ಕೈಗಾರಿಕೆ ಆದರೆ ಎಷ್ಟೋ ಜನ MBBS ಮಾಡಿರೋರು ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗದೆ, ಪದವೀಧರರು, ಡಿಗ್ರಿಧರರು ಹೋಗಿ ಟೊಯೋಟೋದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ಟೌನ್ಶಿಪ್ ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕನಾಗೆ ಕೆಲಸ ಸಿಗುತ್ತೆ ರೀ. ಹಾಗಾಗಿ ಇದು ಟೌನ್ಶಿಪ್ ಆಗೋದು ವಿದ್ಯಾವಂತರಿಗೂ ಒಳ್ಳೆಯದು. ಈಗ ರೈತರು ಎಷ್ಟೋ ಜನ ತಂದೆ ತಾಯಿಗಳು ಇಸ್ಪೀಟು ಜೂಜು ಇವನ್ನೆಲ್ಲ ನಿಲ್ಲಿಸ್ಲಿ ಅವರು. ಅದರಿಂದ ಎಷ್ಟೋ ಜನ ಜಮೀನು ಮಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆವಾಗ ಎಲ್ಲಿ ಉಳಿದಿದೆ ದುಡ್ಡು ಪಾಪ? ಅಟ್ಲೀಸ್ಟ್ ಇದು ಮಾಡಿಕೊಟ್ರೆ ವಯಸ್ಸಾದವರು FDನೋ RDನೋ ಮಾಡಿಕೊಂಡು ಜೀವನಾಂಶ ಮಾಡ್ತಾರೆ ರೀ. ಇದು ಮಾಡಲಿ. ಇವರು ಫೌಂಡೇಶನ್ ಹಾಕ್ಬಿಟ್ಟು ಎಲ್ಲ ಬಿಗಿ ಮಾಡಿಬಿಟ್ಟು ತಂತಿ ಬೇಲಿ ಹಾಕ್ಬಿಟ್ಟು ಈಗ ಸರಿ ಇಲ್ಲ, ಈಗ ಸರಿ. ಇವರು ಸಾಂದರ್ಭಿಕ ಶಿಶು, ಅವರೇ ಹೇಳ್ಕೊಂಡವ್ರೆ ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ. ಸರ್, ಇವತ್ತು ಕುಮಾರಸ್ವಾಮಿ ಅವ್ರು ಬಂದು ಯಾವತ್ತೂ ನಾನು ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಹೋದ್ರು ಸಹಿತ, ಬಟ್ ಆ ಕಡೆಯಿಂದ ನಿಮ್ಮವರಲ್ಲಿ ಸ್ವಲ್ಪ ಜನ ನಾವು ಭೂಮಿ ಕೊಡೋಕೆ ರೆಡಿ ಇದ್ದೀವಿ ತಗೊಳ್ಳಿ ಅಂತೇಳಿ ಅದೇ ಕುಮಾರಸ್ವಾಮಿ ಅವರ ವಿರುದ್ಧ ಅವ್ರು ಗಾಡಿ ತಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಸರ್? ಗಾಡಿ ತಡೆಯೋದು ನನಗೆ ಅವಶ್ಯಕತೆ ಇಲ್ಲ, ಅದನ್ನ ಹೇಳೋದು. ನಾವಿಲ್ಲಿ ಕುಮಾರಸ್ವಾಮಿಯವ್ರನ್ನ ನಾವು ಕರೆಸಿದ್ದು 80% ಜನ ಇದ್ದೀವಿ ನಾವು ಅಂತ ಅವತ್ತು ಅವ್ರ ತೋಟಕ್ಕೆ ಹೋಗಿ ಕುಮಾರಸ್ವಾಮಿಯವ್ರಿಗೆ ನಾವು ಹೇಳಿದ್ದು. ಅವ್ರೇನು ಹೇಳಿದರು, ನಾನು ನಿಮ್ಮ ಬೆಂಬಲಕ್ಕೆ ನಿಂತ್ಕೋಬೇಕು ಅಂದರೆ ನೀವು 80% ಜನ ಇರಬೇಕು, ಇದ್ದರೆ ನಾನು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ ಅಂತ ಅವತ್ತು ನಮ್ಮ ಮಾತು ಕೊಟ್ಟಿದ್ದರು. ಅದೇ ಮಾತು ನನಗೆ ಇವತ್ತು ಉಳಿಸ್ಕೊಂಡವ್ರೆ ಕುಮಾರಸ್ವಾಮಿಯವರು. ನಾವು ಅದೇ ಥರ ನಮ್ಮ ರೈತರುಗಳು 80% ಅಂತೇನು ತೋರಿಸಿಲ್ಲ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಜಾಸ್ತಿನೇ ತೋರಿಸಿದ್ದೀವಿ ನಾವು. 80% ಅಂತ ಏನು ಅವತ್ತು ಹೇಳ್ತಿದ್ದೋ ಅದೇ ಜನ ಇವತ್ತು ಐತೆ ಇಲ್ಲಿ. ರೈತರುಗಳು, ನಿಜವಾದ ರೈತರುಗಳು ಏನು ಅವರೇ ಅಂತ ನಾವು ತೋರಿಸಿದ್ದೀವಿ. ಅವತ್ತು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತು ಬೆಂಬಲ ಕೊಟ್ಟವರೇ ಬಂದು. ಮುಂದೆ ಕಾನೂನು ಹೋರಾಟಕ್ಕೆ ಏನು ಬೆಂಬಲ ಬೇಕೋ ಎಲ್ಲ ಥರನೂ ನಾನು ಕೊಡ್ತೀನಿ ಅಂತ ಹೇಳವ್ರೆ. ನಮಗೆ ಒಂದು ಬೆಂಬಲ ಸಿಕ್ಕದೆ. ಮುಂದೆ ನಮ್ಮ ರೈತ ಸಂಘಗಳು, ಎಲ್ಲ ಥರ ರೈತ ಸಂಘಗಳು ನಮ್ಮ ಒಟ್ಟಾಗವೆ. ಅದ್ರ ಬಗ್ಗೆ ನಾವು ಖುಷಿ ಪಡ್ತೀವಿ. ಈಗ ಭೂಮಿ ಬಿಟ್ಕೊಡೋದ್ರ ಬಗ್ಗೆ ಕೊನೆಯದಾಗಿ ನೀವು DK ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ? ಸರ್, ಭೂಮಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಾವು ಭೂಮಿ ಬಿಡೋ ಮಾತೇ ಇಲ್ಲ. ಯಾಕೆ ಭೂಮಿ ಬಿಡೋ ಮಾತಿಲ್ಲ ಅಂದರೆ, ಇದೇ ಕುಮಾರಸ್ವಾಮಿಯವ್ರು ಅಕ್ವೈರ್ ಮಾಡಿದಾಗೂ ನಾವು ಭೂಮಿ ಬಿಡಲ್ಲ ಅಂತಲೇ ಹೇಳಿರೋದು. ನಾವು ಪಕ್ಷದ ಪರ ಮಾತಾಡ್ತಾ ಇಲ್ಲ. ಅವತ್ತು ಕುಮಾರಸ್ವಾಮಿ ಮಾಡಿದಾಗೂ ನಾವು ಭೂಮಿ ಬಿಡಲ್ಲ ಅಂತ ಹೇಳಿದ್ದು. ಇವತ್ತು ಯಡಿಯೂರಪ್ಪರು ಬಂದಾಗ ಅವರು ಇದ್ರ ಸುದ್ದಿಗೇನು ಬಂದಿರಲಿಲ್ಲ. ಈಗ DK ಶಿವಕುಮಾರ್ ಬಂದವ್ರು ಅಂದ್ಬಿಟ್ಟು ಭೂಮಿ ಬಿಟ್ಕೊಡಲ್ಲ, ನಾವು ಭೂಮಿ ಬಿಡಲ್ಲ ಅಂತ ಅವತ್ತು ಹೇಳಿದ್ದೀವಿ, ಇವತ್ತು ಹೇಳ್ತೀವಿ, ಇನ್ನು ಮುಂದಕ್ಕೂ ಹೇಳ್ತೀವಿ. ನಾವು ಭೂಮಿ ಮಾರಿಬಿಟ್ಟು ತಿನ್ನೋವಂಥ ಅವಶ್ಯಕತೆ ಇಲ್ಲ. ಅಂಥ ಟೈಮ್ ಮುಂದೆ 1 ಕುಂಟೆ 2 ಕುಂಟೆ 5 ಕುಂಟೆ ಮಾರೋ ಟೈಮ್ ಬಂದರೆ ನನ್ನ ರೈತರುಗಳೇ ಅವರೇ ಅಕ್ಕಪಕ್ಕ ತೊಗೋತಾರೆ, ಅವ್ರಿಗೆ ಮಾರ್ಬಿಟ್ಟು ಜೀವನ ಮಾಡ್ತೀವಿ. ಮಾರಲ್ಲ ಅಂತ ಹೇಳೋ ಸಾಚ ನಾನಲ್ಲ. ಮಾರೋ ಟೈಮ್ ಬಂದರೆ 4 ಕುಂಟೆ 5 ಕುಂಟೆ ಮಾರ್ಕತ್ತೀವಿ ನಮ್ಮ ಕಷ್ಟಕ್ಕೆ. ಇಡೀ ಊರನ್ನ ಒಕ್ಕಲೆಬ್ಬರಿಸಿ ಅಕ್ವೈರ್ ಮಾಡ್ಕೊಳ್ಳೋ ಕೆಲಸ ಬೇಡ ಸ್ವಾಮಿ. ಇವತ್ತು ಹೇಳ್ತೀವಿ, ಬೇಡ, ಬಿಟ್ಬಿಡಿ. ಯಾಕೆ ಜಿದ್ದಿ? ರೈತರುಗಳನ್ನ ಉಳಿಸ್ಕೊಡಿ. ನಮಗೆ ರೈತರುಗಳಾಗಿರೋಕ್ಕೆ ಬಿಡಿ ಅಲ್ವಾ? ಸರ್, ಈಗ GB ಅಂದ್ಕೊಂಡು ಈಗ ನಿಮ್ಮ ಭೂಮಿವರೆಗೂ ಬಂದಿದ್ದಾರೆ. ನಾಳೆ ಇನ್ನೋ ಒಂದು ಮತ್ತೊಂದು ರೂಪವನ್ನು ರೂಪಿಸ್ಕೊಂಡು ನೀವು ಊರನ್ನು ಖಾಲಿ ಮಾಡೋಕ್ಕಾಗುತ್ತಂತೆ ಬರ್ತಾರೆ ಅನಿಸುತ್ತಾ ನಿಮಗೆ? ಯಾರು ಆಗಲ್ಲ ಸರ್, ಅವರು ಬರೋಕ್ಕಾಗಲ್ಲ. ನಾವು ದನ ಮೇಯ್ಸೋಕ್ಕೂ ಕುಡ್ಲು ಉಲ್ಕೊಯ್ಯೋಕ್ಕೆ ಕುಡ್ಲು ಯೂಸ್ ಮಾಡ್ತೀವಿ. ನಮ್ಮ ಭೂಮಿಗೆ ಬಂದಾಗ ನಮ್ಮ ಸೆಕ್ಯೂರಿಟಿಗೆ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ನಮ್ಮ ಸೆಕ್ಯೂರಿಟಿಗೆ ಬಂದಾಗ ಅದನ್ನು ಯೂಸ್ ಮಾಡ್ತೀವಿ. ನಾವು ಹೇಳಿ ಕೇಳಿ ರಿಯಲ್ ರೈತರು, ಯಾರೋ ಕೊಟ್ಟಿರೋ ಟವಲ್ ಹಾಕ್ಕೊಂಡಿರೋರಲ್ಲ, ನಮ್ಮ ಟವಲ್ ನಾವು ಹಾಕ್ಕೊಂಡಿರೋವಂಥ ಜನ. ಹಂಗಿರುವಾಗ ನಾವು ಭೂಮಿ ಬಿಡೋ ಮಾತು ಎಲ್ಲಿ ಬರ್ತೈತೆ? ನಮ್ಮ ಭೂಮಿಗೆ ಬರಬೇಕು ಅಂದರೆ ನೀನು ಹೇಳಿ ಕೇಳಿ ನಮ್ಮ ಅಪ್ಪನ ಮಗ ಆಗಿರಬೇಕು, ನಮ್ಮ ಭಾಗ ತೊಗೊಳಕ್ಕೆ ಬರಬೇಕು ನೀನು, ಅಷ್ಟೇ ಅಲ್ವಾ? ಸುಮ್ಮನೆ ಏಕಾಏಕಿ ಬಂದ್ಬಿಟ್ರೆ ಭೂಮಿ ಬಿಟ್ಕೊಟ್ಬಿಡ್ತೀನಾ? ಸರ್, ಈಗ ಇದೇ DK ಶಿವಕುಮಾರ್ ಅವರು ಅವ್ರ ಊರಲ್ಲಿ ಮೊನ್ನೆ ಹೇಳ್ತಾರೆ, ಅವರು 1 ಇಂಚು ಜಾಗನೂ ಸಹಿತ ನೀವು ಕೊಡಬೇಡಿ, ಎಲ್ಲ ಬಂಗಾರ ಇದೆ ಅಂತೇಳಿ. ಆದರೆ ಇಲ್ಲಿ ಬಂಗಾರ ಮಾತ್ರ ಅವ್ರು ಕೊಡ್ಕೊಂಡು ಅಂತ ಹೇಳ್ತಿರ್ತಾರೆ. ಸರ್, ಅದು ಯಾಕೆ ಅಂತ ಹೇಳ್ತಾರೆ ಅಂದರೆ,
ಅವ್ರ ಭೂಮಿ ಬಂಗಾರಕ್ಕಿಂತ ಜಾಸ್ತಿ ಅಂತಾರೆ. ಸರ್ ಬಂಗಾರನೇ ಫೈನಲ್ ಆಗಿಲ್ಲ, ಇವಾಗ ಭೂಮಿನೇ ಬಂಗಾರ ಆಗೋಗದೆ ಅಲ್ವಾ? ಯಾಕೆ ನಾವು ಮಾರೋಂಥ ಅವಶ್ಯಕತೆ ಇದೆ ಸರ್? ಇಲ್ಲಿರೋರೆಲ್ಲ ರೈತರುಗಳು ಅಲ್ವಲ್ಲ ಸರ್, ಅವ್ರ ಶತ್ರುಗಳು. ಪಾಪ ಇಲ್ಲಿರೋಂಥ ಜನ ಎಲ್ಲ ಓಟ್ ಹಾಕಿಲ್ಲ ಅವ್ರಿಗೆ. ಇಲ್ಲಿರೋ ಇಂಥ ಜನ ಎಲ್ಲ ಕ್ಯಾನ್ಸರ್ ಕಾಯಿಲೆ ಬಂದು ಕ್ಯಾನ್ಸರ್ ಕಾಯಿಲೆ ಬಂದು ಪಾಪ ಓಟ್ ಹಾಕೋಕ್ಕೆ ತಾಕತ್ತಿಲ್ಲ ಅವ್ರಿಗೆ. ಅವತ್ತು ನಮ್ಮ ಬಾಲಕೃಷ್ಣನಿಗೆ ಓಟ್ ಹಾಕೋಕ್ಕೆ ಈ ಕ್ಯಾನ್ಸರ್ ಕಾಯಿಲೆಯವ್ರು ಬೇಕಾಗಿತ್ತು. ಅವತ್ತು ಓಟ್ ಹಾಕೋಕ್ಕೆ ಈ ಕ್ಯಾನ್ಸರ್ ಕಾಯಿಲೆಯವ್ರು ಬೇಕಾಗಿತ್ತು. ಈಗ ಅವ್ರಿಗೆ ಬೇಕಾಗಿಲ್ವಲ್ಲ, ಈಗ ಬೇಕಾಗಿಲ್ಲ ಅಲ್ವಾ ಅವ್ರಿಗೆ? ಅವ್ರಿಗೆ ಬೇಕಾಗಿಲ್ಲರೋ ದೆಸೆಯಿಂದ ಈಗ ಆ ಥರ ಹೇಳ್ತಾವ್ರೆ ಅವರು. 4ನೇ ತಾರೀಕು ಹುಲಿ ಕಟ್ಟಿ ಹುಲಿ ಬರುತ್ತೆ, ಯಾರ್ಯಾರು ಬರ್ತೀರಾ ಚರ್ಚೆಗೆ ಬನ್ನಿ ಅಂತ ಹೇಳ್ತಾ ಇದ್ರು, ಆ ಕಡೆಯಿಂದ ಮಾತುಗಳು ಬರ್ತಾ ಇದ್ವು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹುಲಿ ಕಟ್ಟೆ ಹುಲಿಗಳು ಎಲ್ಲ ಅವ್ರವ್ರ ಊರಿಗೆ, ಇದು ನಮ್ಮದು ಪಂಚಾಯಿತಿ, ನಮ್ಮದು ಜಾಗ, ಅವರು ಓಟ್ ಹಾಕಿದ್ದೀವಿ ನಾವು, ಅವ್ರು ಬಂದು ನಮ್ಮನ್ನು ಕೇಳ್ಬೋದಷ್ಟೇ ಅಲ್ವಾ? ಅವರು ನಮಗೆ MLA, ನಮಗೆ ಹುಲಿ ಅಲ್ಲ. ನಮಗೆ ಹುಲಿ ನಮ್ಮಪ್ಪ ಅಮ್ಮ ನನ್ನ ಅಜ್ಜಿ ತಾತ ನನಗೆ ಜಮೀನು ಕೊಟ್ಟವರಲ್ಲ ಅವರು ಹುಲಿಗಳು. ನನಗೆ ಯಾರು ಹುಲಿ? ನನ್ನ ಮನೆಗೆ ನಾನೇ ಹುಲಿ. ನಾನು ಆಚೆ ಕಡೆಗೆ ಹುಲಿ ಆಗಕ್ಕಾಯ್ತದ? ಅಲೋ ಸರ್, ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ. ಬಿಟ್ಟಿ ಭಾಗ್ಯ ಅಂತ ಏನು ಕೊಟ್ಟವ್ರು ಗೊತ್ತಾ? ಆಸ್ತಿ ಕೇಳಕ್ಕೆ ಹೋದಕ್ಕೆ ನನಗೆ 5 ಒಮ್ಮಕ್ಕೆ FIR ಕೊಟ್ಟವ್ರೆ, A1 ಮಾಡವ್ರೆ, ನನ್ನ 2 ಮಾಮೂಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾಕೆ ಹೇಳಿ? ನಮ್ಮಪ್ಪನ ಆಸ್ತಿ ನಾನು ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರಕ್ಕೆ ಬಂದದಕ್ಕೆ. ಅದೇ ನಿಮ್ಮ ಕಡೆ ಬಂದ್ಬಿಟ್ಟು ಅಣ್ಣ ನನ್ನ ಆಸ್ತಿ ಬರ್ಕೊಟ್ಬಿಡ್ತೀನಿ ಅಣ್ಣ ಅಂತ ಕೈ ಕಟ್ಕೊಂಬಂದಿದ್ರೆ ಯಾವ್ದನ್ನ ಗೋಮಾಳದಲ್ಲಿ ನನಗೊಂದು 15 ಕುಂಟೆನೋ 20 ಕುಂಟೆನೋ ಜಾಗ ಮಾಡ್ಕೊಡ್ತಿದ್ದೇನೋ. ನನಗೆ ಬೇಡಪ್ಪ, ನಿಮ್ಮ ಗೋಮಾಳದ ಆಸ್ತಿ ನನಗೆ ಬೇಡ. ನನ್ನ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿರೋ ಆಸ್ತಿ ಉಳಿಸ್ಕೊಟ್ಬಿಡಪ್ಪ, ನೀನು ಕೈ ಮುದ್ದು ಕೇಳ್ಕೊತೀನಿ ನಾನು, ಇನ್ನೇನು ಬೇಡ ನನಗೆ. ನನ್ನ ಆಸ್ತಿ ನನಗೆ ಉಳಿಸ್ಕೊಡು. ಈಗ ಕುಮಾರಸ್ವಾಮಿಯವರು ವೇದಿಕೆ ಹಾಕಿದ್ರು, ಏನು ಹಾಕಿದ್ರು? ಪಕ್ಕದಲ್ಲೇ ಒಂದು ಚೇರ್ ಖಾಲಿ ಬಿಟ್ಟಿದ್ರು. ಯಾರಿಗೆ? DK ಶಿವಕುಮಾರಿಗೆ. ಬರ್ಬೋದಾಗಿತ್ತಲ್ವ? ಯಾರು ನಿಮಗೆ ಮೊಟ್ಟೆ ಹೊಡಿತಿಲ್ಲ, ಬಟ್ಟೆ ಹರಿತಿರಲ್ಲ, ಏನೂ ಮಾಡ್ತಿರಲ್ಲ ಸ್ವಾಮಿ. ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮಗೂ ಖುಷಿ ಅಲ್ವಾ? ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಅಂದರೆ ನಮಗೂ ಖುಷಿ ಅಲ್ವಾ? ಯಾಕೆ ಶತ್ರು ಥರ ನೋಡ್ತೀವಿ? ಈಗೂ ರಾಜಾರೋಷವಾಗಿ ನೀನೇ ಒಂದು ವೇದಿಕೆ ಹಾಕು, ಕುಮಾರಸ್ವಾಮಿಯವ್ರನ್ನ ನಾವೇ ಕರ್ಸೋಣ, ನಾವೇ ಕರ್ಸೋಣ, ಕರೆದ್ಬಿಟ್ಟು ಮಾತಾಡಪ್ಪ. ಈಗೂ ತೋರಿಸು 80 ಜನನ ನೀನು ರಾಜಾರೋಷ ಬಿಟ್ಕೊಡ್ತೀವಿ ಅಲ್ವಾ? ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡಬೇಕು? ನನ್ನ ಹೆಸರು HC ಆನಂದ್ ಹೊಸೂರು. ಇದೇ ಅಕ್ವೇರ್ ಪ್ಲೇಸು ಅಭ್ಯರ್ಥಿ. ನಮ್ಮದು 2 ಎಕರೆ ಜಮೀನಿದೆ. ನಮಗೆ ಅಭಿವೃದ್ಧಿ ಆಗಬೇಕು, ಅಕ್ವೇರ್ ಆಗಬೇಕು, ಇಲ್ಲಿ ಒಂದು ಸಿಟಿ ನಿರ್ಮಾಣ ಆಗಬೇಕು, ಜನಗಳಿಗೆ ಕೆಲಸ ಸಿಗಬೇಕು. ಮಳೆ ಇಲ್ಲ, ಬೆಳೆ ಇಲ್ಲ, ಮರಗಳೆಲ್ಲ ಒಣಗ್ತಾವೆ. ಈ ರೀತಿ ನಾವು ಒಂದು ಸಿಟಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರದಲ್ಲಿ ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಸುಮಾರು ಜನ ಇದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಕೂಲಿ ಸಿಗ್ತಾ ಇಲ್ಲ, ಜಮೀನು ಒಣ ಜಮೀನು, ಮಳೆ ಹುಯ್ದರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿ ಸುಮಾರು ಪಾಳಿದೆ. ಏನು ಅರ್ಧ ಫಸಲಿದ್ರೆ ಅರ್ಧ ಪಾಳೆ ಇದೆ ಜಮೀನು. ಹಿಂಗಿರುವಾಗ ಇಲ್ಲಿ ಬಂದು ಇಲ್ಲಿ ಏನು ನಾವು ನಮ್ಮ ಭೂಮಿಯಲ್ಲಿ ಒಂದು ನಾವೆಲ್ಲ ರೈತರು ಹೋರಾಟ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸಿಟಿ ಆಗಬೇಕು. ಬೆಂಗಳೂರಿಗೆ ಹೋಗ್ಬೇಕು ರೀ, ಸಿಟಿಗೆ ಯಾಕೆ ಹೋಗ್ಬೇಕು? ಇಲ್ಲಿ ಮಾಡ್ತೀನಿ ಅಂತ ಬಂದವರಲ್ಲ, ಮಾಡಲಿ. ಬೆಂಗಳೂರಿಗೆ 30 ಕಿಲೋಮೀಟ್ರ್ ಹೋಗ್ಬೇಕು ಕೆಲ್ಸಕ್ಕೆ ಹೋದರೆ 2 ಅವರು ಟ್ರಾಫಿಕ್ ಜಾಮು. ಇತ್ಲಿಂದ 2 ಅವರ್, ಹತ್ಲಿಂದ 2 ಅವರ್ ವೇಸ್ಟ್. ರಾತ್ರಿ 10 ಗಂಟೆಗೆ ಬರ್ತಾರೆ ಹೆಂಗಸರು ಮಕ್ಕಳು ಎಲ್ಲ. ಇಲ್ಲಿ ಸಿಟಿ ನಡೀತಿರ್ಬೇಕಾದ್ರೆ, ಇಲ್ಲಿ ಸಿಟಿ ಪ್ರಾರಂಭ ಆದರೆ ನಮ್ಮೆಲ್ಲ ಇಲ್ಲೇ ಕೆಲಸ ಮಾಡ್ಕೋತೀವಿ. ಇರುತ್ತೆ ಕಷ್ಟ ಸುಖ ಎಲ್ಲ ಇರುತ್ತೆ. ಹೇಳಿ, ಆ ಕಡೆಯಿಂದ ಇದೆಲ್ಲ ಫಲವತ್ತಾದ ಭೂಮಿ. ನಾವಿಲ್ಲಿ ಪ್ರತಿ ವಾರ ಏನೋ ಇಲ್ಲ ಅಂದರೂ 5 ರಿಂದ 7 ಸಾವಿರ ಅಥವಾ 10 ಸಾವಿರವರೆಗೂ ನಾವು ಆದಾಯನ ತಗೋತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಕಡೆಯಿಂದ. ಈಗ ಆದಾಯ ಕೆಲವು ಕಡೆ ಆಯ್ತದೆ. ಇಲ್ಲಿ ನಮ್ಮ ಬೈರ್ಮಂಗ್ಲ ನೀರಾವರಿ ಜಮೀನಿದೆ, ಇಲ್ಲಿ ಆದಾಯ ಆಗುತ್ತೆ. ಆದಾಯ ಅಂದರೆ ಸೀಮೆ ಹಸು ಸಾಕಿದ್ದೀವಿ, ಹುಲ್ಲು ಹಾಕೊಂಡಿದ್ದೀವಿ, ಹುಲ್ಲು ಹಾಕ್ಕೊಂಡು ಹಸು ಸಾಕ್ತೀವಿ. ನಾವು ಮಾಡ್ತಕ್ಕಂಥದ್ದು ಏನು ಬೂಸ, ಹಿಂಡಿ ಬೂಸ, ನಮ್ಮ ಕೂಲಿ ಲೆಕ್ಕ ಹಾಕೊಂಡ್ರೆ ಅದು ದುಡ್ಡೇ ಸಿಗಲ್ಲ. ನಮ್ಮ ಕೂಲಿ ಲೆಕ್ಕ ಹಾಕಬಾರ್ದು. ಏನೋ ಹಿಂಡಿ ಬೂಸ ಕಳೆದು ನಮ್ಮ ಗುಟ್ಟಕ್ಕೆ ದುಡ್ಡು ಸಿಗ್ತದೆ ಅಷ್ಟೇ. ಅದರಲ್ಲೇನು ಅಷ್ಟು ಕಷ್ಟ ಅದೇ. ಕೆಲವರು ಯಾವ ರೀತಿ ಅವರು ಐಡಿಯಾ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು 8 ಹಸು ಸಾಕ್ತಾಯಿದ್ದೀನಿ. ಈ ಬೆಳಿಗ್ಗೆ 15 ಲೀಟ್ರು, ಸಂಜೆ 15 ಲೀಟ್ರು ಹಾಕ್ತೀವಿ. ಇನ್ನು ಕೆಲವರು ಜಾಸ್ತಿ ಹಾಕ್ತಾರೆ.
ಇನ್ನು ಕೆಲವರು ಕಡಿಮೆ ಆಗ್ತಾರೆ, ಕೆಲಸ ಮಾಡ್ತಾರೋದನ್ನ ಬಿಡೋಕ್ಕಾಯ್ತಾ ಇಲ್ಲ. ಹಿಂಗಾಗಿ ಸಂದರ್ಭ ಏನು ಸಿಗಲ್ಲ, ಅದರಿಂದ ಸಿಗಲ್ಲ, ಕಷ್ಟ ಇದೆ. ಆದ್ದರಿಂದ ಇವಾಗ ಒಂದು ನಮಗೆ ಸಿಟಿ ಅಂತ ಆದರೆ ಮಕ್ಕಳುಗಳೆಲ್ಲ ಓದ್ತಾವ್ರೆ. ಈಗ ಮುಂದೆ ಫ್ಯೂಚರ್ಗೆ ಮಕ್ಕಳು ಯಾರು ಕೆಲಸ ಮಾಡ್ತಾಯಿಲ್ಲ. ಈಗ ಎಷ್ಟೋ ಜನ ಕೆಲಸ ಬಿಟ್ಬಿಟ್ರು. ಯುವಕರು ಹಿಂದೆ ತಂದೆ ಉಳಿತಾಯಿದ್ರು, ಯುವಕರು ನೇಗ್ಲು ನಗ ಎತ್ಕೊಯ್ತಿದ್ರು ಹುಡುಗರು. ಈಗಿಲ್ಲ, ಅಪ್ಪನಿಂದೆ ಮಕ್ಕಳು ಹೋಯ್ತಾ ಇಲ್ಲ. ಅಪ್ಪ ಕೂಲಿನೋ ವ್ಯವಸಾಯಕ್ಕೂ ಹೋದರೆ ಮಕ್ಕಳು ಬೆಂಗಳೂರಿಗೆ ಹೋಯ್ತಾವೆ. ಎಜುಕೇಷನ್ ಮಾಡಿಬಿಟ್ಟವ್ರೆ. ಎಜುಕೇಷನ್ ಮಾಡಿರೋರು ಹೊಲ ಒಳಗೆ ಬರಲ್ಲ. ಈಗ ಸುಮಾರು ಪಾಳು ಬಿದ್ದದೆ. ಏನು ಬೇಜನ್ನ ಹೊಸೂರು ಏರಿ ಕೆಳಗಡೆ ಸಿಕ್ಕಾಪಟ್ಟೆ ಪಾಳು, ಏರಿ ಮೇಲ್ಗಡೆ ಪಾಳು. ಏನೋ ಇಲ್ಲಿ ಬೈರ್ಮಂಗ್ಲ ಸುತ್ತಮುತ್ತ ಇದೆ, ಇಲ್ಲಿ ಒಂಚೂರು ನೀರಾವರಿ ಇದಾಗಿದೆ. ಆಮೇಲೆ ನೀರು ಕಾಲು ಯಾವಾಗಲೂ ಇಕ್ಕಂಥ ಸಂದರ್ಭದಲ್ಲಿ ಕಾಲೆಲ್ಲ ಗಾಯ ಆಯ್ತವೆ. ಕೆಲವ್ರಿಗೆ ಹೆಂಗೆ ಅಡ್ಜಸ್ಟ್ ಆಯ್ತದೋ ಗೊತ್ತಿಲ್ಲ, ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಗಾಯಗಳೇ ಆಗ್ಬಿಟ್ಟವೆ, ಚರ್ಮ ರೋಗ ಬಂದಿದೆ. ಇವೆಲ್ಲ ಆಗದೆ ಪರಿಸ್ಥಿತಿಗಳು. ಹೀಗಾಗಿ ಇರಲಿ, ನಾವು ಆ ನೀರನ್ನು ಕಡ್ಗಣಿಸಲ್ಲ. ಏಕೆಂದರೆ ಇಷ್ಟು ವರ್ಷ ಆ ನೀರಲ್ಲಿ ಜೀವನ ಮಾಡೋರು ರೈತರು. ಕೊಡ್ತೀವಿ ಎಲ್ಲರೂ. ನೋಡಿ, ಯಾರು ಕುಮಾರಸ್ವಾಮಿಯವ್ರು ಏನಂದ್ರು ಮೊನ್ನೆ ಟಿ ವಿನಲ್ಲಿ, ಒಂದು 20-30 ಜನ ಇದ್ದಾರೆ ಅಂತ ಅಂದರು. ನೋಡಿ, ಇಲ್ಲಿ 20-30 ಜನ ಇದ್ದಾರಾ? 200 ಜನದ ಮೇಲೆ ಸೇರಿಬಿಟ್ಟದೆ. ಇಲ್ಲಿ ಗ್ಯಾಪೇ ಇಲ್ಲ, ಅಷ್ಟು ಜನ ಸೇರಿದ್ದೀವಿ. ಇಲ್ಲ, ಜನ ಕೊಡೋಕೆ ರೆಡಿ ಇದ್ದಾರೆ ಭೂಮಿನ. ಸಾಕಷ್ಟು ನೊಂದುಬಿಟ್ಟವ್ರೆ. ಈ ಭಾರಿ ಕಷ್ಟ ಅದ್ರಿ ಜೀವನ. ಏನು ವ್ಯವಸಾಯ ಮಾಡಿ ಏನೂ ಸಿಗ್ತಾ ಇಲ್ಲ. ಏನೋ ರಾಗಿ ಬೆಳ್ಕೋಬೋದು ಊಟ ಮಾಡೋಕ್ಕೆ, ಅಕ್ಕಿ ಬೆಳೆಯೋಕ್ಕೆ ಆಯ್ತಾ ಇಲ್ಲ. ಇಲ್ಲಿ ರೇಷ್ಮೆ ಬೆಳ್ಕೊತಾರೆ, ರೇಷ್ಮೆ ಗೂಡು ಮಾರ್ಕೆಟ್ಗೆ ಹಾಕ್ತಾರೆ. ಇಲ್ಲ, ಯಾವ್ದಾರ ದವಸ ಧಾನ್ಯ ಮಾರಿ, ಯಾವುದಾರ ದವಸ ಧಾನ್ಯ ಬೆಳೆ ಮಾಡಿ ಕಡಿಮೆ ರೇಟಿಗೆ ಸಿಗ್ತಾ ಇದೆಯಾ? ಇಲ್ಲ, ಎಲ್ಲ ರೈಟ್ ಜಾಸ್ತಿನೇ. ಇಲ್ಲಿ ಬೆಳೀತಾ ಇಲ್ಲ ದವಸ ಧಾನ್ಯ. ಏನೋ ರೇಷ್ಮೆ ಬೆಳೀತಾರೆ, ತೆಂಗಿದೆ, ಆಮೇಲೆ ಸೀಮೆ ಹುಲ್ಲು ಹಾಕತ್ತೀವಿ, ಸೀಮೆ ಹಸು ಹಾಲು ಕರಿತೀವಿ. ಹಾಲು ನಾವು ಹಾಕ್ಬಿಡ್ತೀವಿ ಡೈರಿಯಿಂದ, ಅದು ಬೇರೆ ಡಿಸ್ಟ್ರಿಬ್ಯೂಟ್ ಆಗೋಯ್ತು ಎಲ್ಲ ಕಡೆ. ರೇಷ್ಮೆ ಬೆಳಿತೀವಿ, ರೇಷ್ಮೆ ಸೀರೆ ಹಾಕತ್ತಾರೆ. ಊಟ ಏನು ಮಾಡೋಣ? ಊಟ ಬೆಳಿಬೇಕಲ್ಲಪ್ಪ. ರಾಗಿ, ಭತ್ತ, ರಾಗಿ, ಜೋಳ, ನವಣೆ ಅವು ಇವೆಲ್ಲ ಬೆಳಿಬೇಕಲ್ಲ. ಆರ್ಕ, ನವಣೆ, ಜೋಳ ಎಲ್ಲ ಬಿಟ್ಟೇ ಬಿಟ್ರು. ಇಲ್ಲವೇ ಇಲ್ಲ. ಎಲ್ಲರೂ ಹುಡಿಕೊಂಬಂದು ಇಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಹೋಗಿ ಎಲ್ಲರೂ ಹುಡಿಕೊಂಬಂದು ಇಲ್ಲವೇ ಇಲ್ಲ. ಯಾಕೆಂದರೆ ರೈತರುಗಳು ಆದಷ್ಟು ರಾಗಿ, ಭತ್ತ, ನವಣೆ ಎಲ್ಲ ಬೆಳಿಬೇಕು. ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ ಈಗಾಗಲೇ ಎಲ್ಲರಿಗೂ. ಏನು ಅಂಗಡೀಲಿ ಫುಡ್ ತಗೋತೀವಿ, ಎಲ್ಲ ಬೇರೆ ಕಡೆ ಬೆಳೀತಾರೆ, ಔಷಧಿ ಹೊಡಿತಾರೆ, ಮತ್ತೊಂದು ಹೊಡಿತಾರೆ. ಏನು ಜೀವನ ಮಾಡಲೇಬೇಕಲ್ಲ, ಬೆಳಿಗ್ಗೆ ಇದ್ದರೆ ಒಂಚೂರು ತಿನ್ನಲೇಬೇಕಲ್ಲ. ತಿಂದು ಏನೋ ಜೀವನ ಸಾಗಿಸ್ತಾ ಇದ್ದೀವಿ. ಯಾರೆಲ್ಲೂ ಯುವಕರಲ್ಲೂ ಶಕ್ತಿ ಬೇರೆ ಇಲ್ಲ. ಏನಾಗಿದೆ ಅಂದರೆ ಯುವಕರಲ್ಲಿ ಶಕ್ತಿ ಬೇರೆ ಇಲ್ಲ. ಯಾಕೆಂದರೆ ಕೆಲವರು ಯುವಕರೆಲ್ಲ ಅಡ್ಡದಾರಿ ಹಿಡ್ಕೊಂಡ್ರು, ಎಣ್ಣೆ ಪಣ್ಣೆ ಹೊಡ್ಕೊಂಡ್ರು. ಹಿಂಗಾಗಿ ತಂದೆ ತಾಯಿಗೆ ರಕ್ಷಣೆಯೂ ಇಲ್ದಂಗೆ ಆಗ್ಬಿಟ್ಟದೆ ಈಗ. ಅದಕ್ಕೆ ಈ ಒಂದು ಸ್ವಲ್ಪ ಅಕ್ವೈರ್ ಆಗಿ ಮನೆ ಮಠ ಎಲ್ಲ ಕಟ್ಕೊಂಡು ಸೈಟೋ ಗೀಟೋ ತೊಗೊಂಡು ಹೆಂಗೋ ಮಾಡ್ತಾರೆ. ತಂದೆ ತಾಯಿ ಇದ್ದಂಗೆ ಅವರು ಒಂದು ಚೆನ್ನಾಗಿರೋ ಜೀವನ ನಡೆಸಲಿ ಬಿಡಿ. ಮುಂದೆ ಯುವಕರು ಕೆಲವು ದಾರಿ ಒಂದಷ್ಟು ಜನ ತಪ್ಪಿದ್ದಾರೆ, ಒಂದಷ್ಟು ಜನ ಚೆನ್ನಾಗಿದ್ದಾರೆ. ಕಲ್ತ್ಕೊಂಡ್ರೆ ಒಳ್ಳೆಯದು. ಅಕ್ವೈರ್ ಆಗುತ್ತೆ, ಕೈ ತುಂಬ ದುಡ್ಡು ಬರುತ್ತೆ, ಸೈಟು ಬರ್ತವೆ. ಬುದ್ಧಿ ಕಲ್ತ್ಕೊಂಡ್ರೆ ನೋಡಿ, ಇಲ್ಲಿ ಸೇಟುಗಳು ಬಂದವ್ರೆ ಬಿಹಾರ, ಅಲ್ಲಿ ಇಲ್ಲಿ ಸುಮಾರು ಇಲ್ಲಿಂದ ಅಲ್ಲಿ ಗಂಟ ಒಂದು 100 ಜನ ಅವರೇ. ಅವರೆಲ್ಲ ಬಂದು 2 ಲಕ್ಷ ಹಿಡ್ಕೊಬಂದ್ರು, 3 ಲಕ್ಷ ಹಿಡ್ಕೊಬಂದ್ರು, ಅಂಗಡಿ ಮುಡಿಕೊಂಡ್ರು, ಜೀವನ ಮಾಡ್ತಾವ್ರೆ. ಅವರು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ ಅಂತ ಯಾವುದೇವರು ಮಾಡಲ್ಲ, ಯಾರಿಗೂ ಊಟ ಹಾಕಲ್ಲ. ನಾವೇನು ಇಲ್ಲ, ಯಾವುದೋ ಒಂದು 10,000 ಸಿಕ್ಬಿಟ್ರೆ 2 ಮರಿ ತಗೋಬಾ, 10 ಸಾಲ ಮಾಡಿ ಕೋಳಿ ತಗೋಬಾ, ಕುಯ್ಯಿ 100 ಜನಕ್ಕೆ ಊಟ ಹಾಕು, ಇದು ದೇವರು ಅದು ದೇವರು ಅಂತ ದುಡ್ಡೇ ಕಳೆದು ಬಿಡ್ತೀವಿ. ಅವ್ರು ಯಾವ ದುಡ್ಡು ಕಳಿಯಲ್ಲ. ಸೇಟುಗಳು ಬಂದು ಮನೆಗಳು ತಗೊಬಿಟ್ರು. ನಮ್ಮವ್ವ ಜಮೀನು ತೊಗೊಂಡವ್ರು, ಅವರು ನಮ್ಮ ಮನೆಗಳು ತೊಗೊಂಡವ್ರೆ. ಚೆಂದಾಗಿ ಬದುಕೇಬಿಟ್ರಪ್ಪ ಅವರು. ಯಾವ ದೇವರು ಮಾಡಲಿಲ್ಲ, ಏನೂ ಇಲ್ಲ. ನಮ್ಗೆ ಯಾಕಪ್ಪ ಇವೆಲ್ಲ? ನಾವೇನು ಜಮೀನು ಮಾಡಿಬಿಟ್ರೆ ಇದು ಯಾವುದು ಗೋಳಾಟ ಇರೋದಿಲ್ಲ ಅಂತ. ಗೋಳಾಟ ಪ್ರಶ್ನೆ ಅಲ್ಲ, ನಾವು ಅವರಂತೆ ಇಂಪ್ರೂವ್ಮೆಂಟ್ ಆಗೋಣ ಅಂತ. ಈ ಸೇಟುಗಳು ಅಂಗಡಿ ಮಡಿಕೊಂಡವ್ರೆ, ನಾವು ಒಂದು ಅಂಗಡಿ ಮಡಿಕೊಳ್ಳೋಣ. ನಾವು ಒಂದಷ್ಟು ಇಷ್ಟಗಲ ಜಾಗದಲ್ಲಿ ಏನೋ ಒಂಚೂರು ಬೆಳೆ ಬೆಳಿತೀವಿ, ಬಿಡಲ್ಲ. ರೈತ ಅಂದಮೇಲೆ ರೈತ ಎಲ್ಲಾರ ಏನಾರ ಒಂದು ಮಾಡೇ ಮಾಡ್ತಾನೆ. ಅವ್ನು ಯಾವತ್ತೂ ಸೋಮಾರಿ ಎಲ್ಲ ರೈತ. ಅಕ್ವೈರ್ ಪ್ಲೇಸು ಎಲ್ಲಿ ಇದು ಎಲ್ಲ ದುಡ್ಡು ಹಾಕಿ ಮಾಡ್ತೀನಿ ಅಂತ ಬರೋರು ಅಪರೂಪ. ಈಗ DK ಶಿವಕುಮಾರ್ ಸೂಪರ್.
ಬಂದವ್ರೆ ಕೆಚ್ಚದೆ ಅದೇ ಹಾಕ್ತಾರೆ ದುಡ್ಡು, ಸಿಟಿ ಮಾಡ್ತಾರೆ, ಬದುಕನ ಎಲ್ಲ ನಾವು. ಈಗ ನೋಡಿ 10 ರೂಪಾಯಿ ಬಿಡ್ತಾಯಿಲ್ಲ ರೈತರಿಗೆ, ಎಲ್ಲ ಕೊಟ್ಬಿಡ್ತಾವ್ರೆ. ತೆಂಗಿನ ಮರದ್ದು ಕೊಟ್ಬಿಡ್ತಾವ್ರೆ, ಮಾವಿನ ಮರದ್ದು ಕೊಟ್ಬಿಡ್ತಾವ್ರೆ, ಜಮೀನು ಎಷ್ಟಾಗಲ ಎಕರೆ ಐತೆ ಅಷ್ಟು ಕೊಟ್ಬಿಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ. ಯಾವ್ದು ಸಾಲ ನಿಲ್ಸ್ಕೊತಾ ಇಲ್ಲ. ಬದುಕಲಿ ಬಿಡಿ, ಚೆನ್ನಾಗಿರಲಿ, ಇದು ನಮ್ಮ ನಿರ್ಧಾರ. ಇದು ನಮಗೆ ಅದಕ್ಕೋಸ್ಕರ ನೋಡಿ ಇಷ್ಟೊಂದು ಜನ ಎಲ್ಲ ಸೇರಿದ್ದೀವಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು.